ಒಂದ್ ಹೆಜ್ಜೆ ಮುಂದೆ ಇಟ್ರೆ ಫಿನಿಶ್ ಮಾಡ್ಬಿಡ್ತೇನೆ. ಅರ್ಜುನ್, ಕಳ್ಳ ಬೇಗ ಬಂದ್ರು. ಮನೆಗೆ ರೋಡಿಗಳು ಬಂದಿದ್ದಾರೆ. ಚಾಕು ತೋರಿಸ್ತಾ ಇದ್ದಾರೆ ಕಣ್ರು. ಬೇಗ ಬಂದ್ರು. ಏ ಮುದುಕಿ, ನಿಮ್ಮಿಬ್ರು ಮೊಮ್ಮಕ್ಳು ಹೊರಗಡೆ ಹೋಗಿದ್ದನ್ನ ನಾವು ಕಣ್ಣಾರ ನೋಡೆ ಒಳಗಡೆ ಬಂದಿದ್ದು. ನಮ್ಮನ್ನೇನಷ್ಟು ದಡ್ರು ಅನ್ಕೊಂಡಿದ್ಯಾ? ಏಯ್, ದುಡ್ಡು ತೆಗಿತ್ಯಾ ಇಲ್ವಾ? ನನ್ನ ಹತ್ರ ನಿಜವಾಗ್ಲೂ ದುಡ್ಡಿಲ್ಲ. ಲೋ ಮನೋ, ಇವನಿಗೆ ಹೆಂಗೆಲ್ಲ ಹೇಳಿದ್ರೆ ಮಾತು ಕೇಳೋದಿಲ್ಲ. ಇವನಿಗೆ 4 ಬದುಕಿದ್ರೇನೆ ಮನೇಲಿಟ್ಟಿರೋ ದುಡ್ಡು ಆಚೆ ಬರೋದು. ಇಟ್ಕೊಳ್ಳ ಅವನ. ಅಯ್ಯೋ, ಏನ್ ಮಾಡ್ತಾರೆ? ಬೇಡ. ಅಯ್ಯೋ, ಏಯ್, ಬೇಡಪ್ಪ. ಇಲ್ಲೋ ದುಡ್ಡು. ಹೊಡಿಬೇಡಿ. ಏಯ್, ಕೂತ್ರೆ ಸರಿ, ಇಲ್ಲಾಂದ್ರೆ ಸಾಯಿಸ್ಬಿಡ್ತೇನೆ. ಅಶ್ವಿನ್, ಅವ್ನಿಗೇನು ಮಾಡಬೇಡಿ. ಅಶ್ವಿನ್. ಅಯ್ಯೋ, ಅಯ್ಯೋ, ಅಯ್ಯಪ್ಪ. ಏಯ್, ಓ ಹೀರೋಯಿನ್, ಬನ್ನಿ ಬನ್ನಿ. ಎಲ್ಲ ಕಿತಾಪತಿಗೂ ನೀನೇ ಕಾರಣ. ಲೋ ಮನೋ, ಮೊದ್ಲು ಇವಳಿಗೆ ಒಂದು 4 ಬಾರಿಸ್ಬೇಕು ಕಣ. ಏಯ್, ಮನೇಲಿ ಯಾರ ಮೇಲಾದ್ರೂ ಕೈ ಮಾಡಿದ್ರೆ ಗ್ರಹಚಾರ ಬಿಡಿಸ್ಬಿಡ್ತೀನಿ. ಓಹೋ, ನಮಗೆ ಧಮ್ಕಿನಾ? ಯಾರ ಮೇಲೆ ಯಾಕೆ? ನಿನ್ ಮೇಲೆ ಕೈ ಮಾಡ್ತೇನೆ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ನನ್ನನ್ನ ಕೆಣಕ್ಬೇಡಿ. ಓ, ಇವಳೆ ದೊಡ್ಡ ರೌಡಿ ಶೀಟರ್ ತರ ಕಾಡ್ತಾ ಇದ್ದಾಳೆ. ಏಯ್, 4 ತದ್ಕ ಅವಳಿಗೆ. ಅಯ್ಯೋ, ಸೇವಂತಿ. ಏಯ್, ಇವನೊಬ್ಬ ಬಂದು ಈ ಮನೆ ವಾತಾವರಣನೇ ಚೇಂಜ್ ಆಗೋಯ್ತು. ಆ ಸೇವಂತಿಗೆ ನನ್ನನ್ನ ಮದ್ವೆ ಮಾಡ್ಸಕ್ ಹೋಗಿದ್ದೆ ಈ ವಂಶ ಬೆಳಿಲಿ ಅನ್ನೋ ಕಾರಣಕ್ಕೆ. ನನಗೆ ಈ ಮನೆಗ್ ಬರೋದಕ್ಕೆ ಅವಕಾಶ ಸಿಕ್ಕಿದ್ ಕೂಡ ಈ ಮನೆಗೆ ವಂಶೋದ್ಧಾರಕ ಇಲ್ಲ ಅನ್ನೋ ಕಾರಣಕ್ಕೆ. ಆದ್ರೆ ಯಾವ ಗಳಿಗೆಲಿ ಮಗು ಇಲ್ಲಿ ಕಾಲಿಡ್ತೋ ಎಲ್ರೂ ಸಂತೋಷವಾಗಿದ್ದಾರೆ. ಈ ಮನೆ ಖುಷಿ ಇವನ್ ಮೇಲೆ ನಿಂತಿದೆ. ಅದ್ರಲ್ಲೂ ಆ ಸೇವಂತಿ ಅಂತೂ ಇವನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ನಾನೀಗ ಇವನ್ ಪ್ರಾಣನೇ ತೆಗೆದ್ಬಿಟ್ರೆ ಸೇವಂತಿ ಅದನ್ನ ತಡ್ಕೋತಾಳ? ಚಾನ್ಸೇ ಇಲ್ಲ. ಶತ್ರುಗಳನ್ನ ಒಂದೇ ಸಲ ಹೊಡೆಯೋ ಬದಲು ಈ ತರ ಇಮೋಷನಲಿ ಹೊಡೆಯೋದ್ರಲ್ಲಿ ಏನೋ ಒಂದ್ ಮಜಾ ಇದೆ. ಸೇವಂತಿ ಈ ಮಗುನ ಎಷ್ಟು ಪ್ರೀತಿಸ್ತಾಳೆ ಅಂದ್ರೆ ಈ ಮಗು ಇಲ್ಲ ಅಂತ ಅವಳ ತಲೆನೇ ಕೆಟ್ಟೋಯ್ತು. ಕೊನೆಗೆ ತನ್ ಮಗುನ ತಾನ್ ಮುಟ್ಟೋಕ್ ಆಗ್ತಿಲ್ವಲ್ಲ ಅಂತ ಮನೆನೇ ಬಿಟ್ಟೋದ್ಲು. ಈ ಮಗುನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಅದೇನೇನೋ ವಿದ್ಯೆಗಳನ್ನೆಲ್ಲ ಕಲ್ತ್ಕೊಂಡ್ ಬಂದ್ಲು. ಈಗ ನಾನ್ ಇಂಥ ಮಗುನೇ ಮುಗಿಸ್ಬಿಟ್ರೆ ಆ ಸೇವಂತಿಗೆ ಇದಕ್ಕಿಂತ ದೊಡ್ಡ ಶಿಕ್ಷೆ ಬೇಕಾ? ಬೇಡ್ವೇ ಬೇಡ. ಇವಳಿಗೆ ಇಷ್ಟು ಸಾಕು ಜೀವನ ಪೂರ್ತಿ ಕೊರ್ಗೋದಕ್ಕೆ. ಈ ಮಗುಗೇನಾದ್ರೂ ಹೆಚ್ಚು ಕಮ್ಮಿ ಆಗಿ ಸತ್ರೆ ಇವಳು ಜೀವನ ಪೂರ್ತಿ ಕೊರಗ್ತಾಳೆ. ನನಗೆ ಅಷ್ಟು ಸಾಕು. ಏಯ್, ಬೇಡ ಕಣೋ, ಬೇಡ. ಏಯ್ ಬಿಡ. ಏಯ್ ದಿವ್ಯಾ, ಓಯ್, ಸೇವಂತಿ, ಏನೇ ಮಾಡ್ದೆ ಅವನ್ಗೆ? ಒಳ್ಳೆ ಕರ ಬಡ್ದು ತರ ನಿಂತಿದ್ದಾನೆ. ಇನ್ನು ಏನ್ ಚಿಕ್ಕಿ, ಮಜಾ ಮುಂದೆ ಇದೆ. ನೋಡ್ತಾ ಇರಿ ಇನ್ನು ಏನೇನಾಗತ್ತೆ ಅಂತ. ಏಯ್
ಏಯ್ ಆ. ಏಯ್ ಯಾಕೋ ಹೊಡೆದೆ? ಬಾಸ್ ನಾನ್ ನೋಡ್ದಿಲ್ಲ ಬಾಸ್. ಸುಳ್ಳು ಹೇಳ್ತೀಯನೋ? ಅಯ್ಯೋ ಏಯ್ ಮತ್ತ್ಯಾಕೋ ಹೊಡೆದೆ? ನಾನಲ್ಲ ಬಾಸ್. ಬಾಸ್ ನನ್ ಕೈ ಗೊತ್ತಾಗ್ದೆ ಅದಾಗಿದೆ ಅದೇ ಹೊಡಿತಾ ಇದೆ ಬಾಸ್. ಸುಳ್ಳು ಹೇಳ್ತೀಯ? ಅದೇಗೋ ಅದಾಗೆ ಹೊಡೆಯುತ್ತೆ. ಏಯ್ 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 ಯಾಕೋ? ಅಯ್ಯೋ ಅಯ್ಯಪ್ಪ ಯಾಕೋ? ಅಯ್ಯೋ ಅಮ್ಮ. ಏ ಕಪಿ ಸುಮ್ಮನೆ ರೇ, ಬೇಡ ಚಾಕು ತಗೊಂಡು ಚುಚ್ಬಿಟ್ಟಾನೆ. ಬೇಡ ಬೇಡ. ಅಬ್ಬಾ ಏ ಸಾಕು ಕಣೋ, ಅದೇ ತಿಂದು ತಿಂದು ಸಾಕಾಯ್ತು. ಬಾಸ್ ನನ್ಗೂ ಹೊಡೆದು ಸಾಕಾಗೋಯ್ತು ಬಾಸ್. ಮತ್ತ್ಯಾಕೋ ಹೊಡಿತಾ ಇದೀಯಾ? ಅಯ್ಯೋ ಅಯ್ಯೋ ಏಯ್ ಅಯ್ಯ ಅಮ್ಮ ಅಮ್ಮ ಅಯ್ಯೋ ಏಯ್ ಹೇಳ್ರ ಮೇಲೆ. ಅಮ್ಮ ಅಯ್ಯೋ ಅಮ್ಮ ಅಮ್ಮ. ಏನೋ ಅಮ್ಮ. ಈಗ ಹೇಳ್ರೋ, ದುಡ್ಡು ಬೇಕಾ? ಹಾ ದುಡ್ಡು ಬೇಡ, ಏನೂ ಬೇಡ. ಇನ್ನೊಂದ್ಸಾರಿ ಅಶ್ವಿನ್ ದಾರಿಲ್ ಬರ್ಬೇಕಾದ್ರೆ ಅವನ್ನ ಅಡ್ಡ ಹಾಕ್ತೀರಾ? ಮನೆ ಹತ್ರ ಬಂದು ಗಲಾಟೆ ಮಾಡ್ತೀರಾ? ಇಲ್ಲ ಇಲ್ಲ, ಇನ್ನು ಈ ಕಡೆಗೆ ತಲೆ ಹಾಕು ಮಲಗಲ್ಲ. ಕಷ್ಟಪಟ್ಟು ದುಡ್ದು ಬದುಕು ಅಂತ ಯೋಗ್ಯತೆ ಅಂತೂ ಇಲ್ಲ ನಿಮ್ಗೆ. ಅವತ್ತು ನಾನೇ ಮನೆಗ್ ಬಂದೆ, ನೀವು ಹುಡುಕೊಂಡ್ ಕರ್ಕೊಂಡ್ ಬಂದ್ರಿ ಅಂತ ಸುಳ್ಳು ಹೇಳಿ ನಮ್ಮ ಅಶ್ವಿನ್ ಹತ್ರ ದುಡ್ಡು ಕೊಡು ಅಂತ ತಲೆ ತಿಂತೀರಾ? ಮೋಸ್ಗಾರನ್ ತಗೊಂಡ್ ಬಂದು ಅಮ್ಮ ಅದಕ್ಕೆ ನನ್ನ ಪರವಾಗಿ ಎಡೇಟ್ ಹಾಕಿ. ಇವ್ರುಗಳಿಂದ ನನ್ನ ಮಾನಸಿಕ ನೆಮ್ಮದಿನೇ ಹಾಳಾಗೋಗಿದೆ. ಏನ ಗುರಾಯಿಸ್ತಿದ್ಯಾ? ನೋಡ್ದಲ್ಲ ನಮ್ಮ ಅದಕ್ಕೆ ಎಷ್ಟು ಸ್ಟ್ರಾಂಗ್ ಅಂತ. ಅಯ್ಯೋ ಅಲ್ಲ, ಒಂದಲ್ಲ ಎರಡಲ್ಲ 50 ಲಕ್ಷ ಕೇಳಿದಿರಲ್ಲ, ದುಡ್ಡೇನ್ ಗಿಡದ ಮೇಲೆ ಬೆಳೆಯತ್ತಾ? ಇವತ್ತೇ ಕೊನೆ. ನಿಮ್ ದಂಧೆನೆಲ್ಲ ಬಿಟ್ಟು ನ್ಯಾಯವಾಗಿ ಸಂಪಾದನೆ ಮಾಡ್ಕೊಂಡು ದುಡ್ಕೊಂಡ್ ತಿನ್ನಿ. ಹೋಗ್ರಿ ಇಲ್ಲಿಂದ. ಏಯ್ ಬಾರೋ ಅಮ್ಮ. ಅಯ್ಯೋ